ನಮಸ್ತೆ ಕರ್ನಾಟಕ. ಪವಿ, ಸರಿಯಾಗಿ ಕೇಳಿದ್ಯಾ ತಾನೇ? 5 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ನಾವು ಏನಿವರು ಮನೆ ಆಳ, ಇವ್ರಿಗೋಸ್ಕರ ಕಾಯೋದಕ್ಕೆ ಎಂದು ಸಿಡುಕ್ತಿದ್ದ ಅಧಾವನ್. ಅದು ಕೋಪ ಮಾಡ್ಕೋಬೇಡ, ಬಸ್ ಬರಬೇಕಲ್ವಾ, ಇನ್ನು ಏನು ಬರುತ್ತೆ ಎಂದವನು ಅವನ ಕೋಪವನ್ನು ನೆನೆದು ಉಗುಳ್ನುಂಗಿದ್ದ. ಏನು ಹಣೆ ಬರಾನೋ ಏನೋ, ಇಲ್ಲಿ ಯಾರ್ಯಾರಿಗೋ ಕಾಯಬೇಕು ಅಂದವನು ಜೀಪ್ನಿಂದ ಕೆಳಗಿಳಿದು ತನ್ನ ಪಂಚೆಯನ್ನು ಎತ್ಕಟ್ಟಿದ್ದ. ಅದು ಬಸ್ ಬಂದ್ ಕಣೋ ಎಂದನವ. ಬಸ್ನಿಂದ ಇಳಿದ ಹುಡುಗಿಯರನ್ನು ಕಂಡಿದ್ದೆ ಒಬ್ಬರ ಮನದಲ್ಲಿ ಅರಿಯದ ಭಾವ ಏನದು ತಿಳಿಯದು. ಸಂಪಿಗೆಪುರ ಎಂದು ಕೂಗಿದ್ರು ಡ್ರೈವರನ್ನ. ಮಲಗಿದ್ದ ಮಗುವನ್ನು ಎತ್ಕೊಂಡು ಶ್ರುತಿ ಇಳಿದ್ರೆ ಅವಳ ಹಿಂದೆಯೇ ಲಗೇಜ್ ತೆಗೆದುಕೊಂಡು ಇಳಿದ್ಲು ಅನು. ಹಾಯ್ ಎನ್ನುತ್ತಾ ಬಂದ ಪ್ರವೀಣ. ಅವನ ಧ್ವನಿಗೆ ಅತ್ತ ತಿರುಗಿದವರು ಯಾರು ಎಂಬಂತೆ ನೋಡಿದ್ರು. ಅವರ ದೃಷ್ಟಿಯಲ್ಲಿಯೇ ಅರಿತವನು, ನಾನು ಪ್ರವೀಣ್ ಅಂತ ನಿಮಗೆ ಕಾಲ್ ಮಾಡಿದೆ ಅಲ್ವಾ ಅಂದ. ಹೋ, ನೀವೇನಾ? ಅದು ನನಗೆ ಗೊತ್ತಾಗಲಿಲ್ಲ, ಸಾರಿ. ನಾನು ಅನು, ಇವರು ಶ್ರುತಿ ಅಂತ, ಅದು ಇವರು ಮಗಳು ಸ್ಮಿತಾ ಎಂದು ಪರಿಚಯಿಸಿದ್ಲು. ಓ ಹೌದಾ ಎಂದವನು ಜೀಪ್ ಪಕ್ಕದಲ್ಲಿ ನಿಂತಿದ್ದ ಅಧಾವನನ್ನು ತೋರಿಸಿ. ಅವನು ಅಧಾವನ್ ಅಂತ, ನೀವು ಕೆಲಸ ಮಾಡಬೇಕಿರೋದು ಅವರ ಶಾಲೆಯೇ ಎಂದ, ಸ್ವಲ್ಪ ಕೋಪಿಷ್ಟ ಎಂದ. ಓ ಹೌದಾ ಎಂದು ಅನು ಮುಗುಳು ನಕ್ಕರೆ ಶ್ರುತಿ ನಗುವುದು ಬೇಡ್ವೋ ಎಂಬಂತೆ ನಕ್ಕಳು. ಇತ್ತ ಅವರತ್ತಲೇ ನೋಡ್ತಾ ಇದ್ದ ಹುಡುಗನ ನೋಡಿದ್ಲು ಅನು. ಬಿಳಿ ಬಣ್ಣದ ಪಂಚೆಗೆ ಕಡು ನೀಲಿ ಬಣ್ಣದ ಅರ್ಧ ತೋಳಿನ ಶರ್ಟ್ ತೊಟ್ಟಿದ್ದವನು 6 ಇಂಚಿಗೆ 1 ಇಂಚು ಕಡಿಮೆ ಇದ್ರೂ ಚಂದವಾಗಿದ್ದ. ತೀರಾ ಬಿಳಿಯೂ ಅಲ್ಲದೆ ಕಪ್ಪು ಅಲ್ಲದ ಗೋಧಿ ಮೈ ಬಣ್ಣ, ಕೋಲು ಮುಖ, ಉದ್ದ ಕೂದಲು, ದಪ್ಪ ಮೀಸೆ ಇದ್ದವ. ಅವಳ ಕಣ್ಣಿಗೆ ಕೇಡಿಯಂತೆಯೇ ಕಂಡ. ಕಿಸಕ್ಕನೆ ನಕ್ಬಿಟ್ಲು ಹುಡುಗಿ. ಅವರತ್ತಲೇ ನೋಡ್ತಾ ಇದ್ದ ಹುಡುಗ ಅವಳು ತನ್ನ ನೋಡಿ ನಕ್ಕಿದ್ದು ಎಂದು ತಿಳಿದುಬಿಟ್ಟಿದ್ದ. ಅದೇ ಕೋಪದಲ್ಲಿ, ಪವಿ ಏನು ಎಲ್ಲ ಇಲ್ಲಿಯೇ ಮಾತನಾಡಬೇಕಾ? ಮಳೆ ಬೇರೆ ಬರೋ ಆಗಿದೆ. ಅವರು ಇಲ್ಲೇ ಇರ್ತಾರಾ? ಓಡಿ ಏನು ಹೋಗೋದಿಲ್ಲ, ಬೇಗ ಬಾ ಎಂದು ಗಡಸು ಧ್ವನಿಯಲ್ಲಿ ಹೇಳಿ ಜೀಪ್ ಹತ್ತಿ ಕುಳಿತ. ಆದರೆ ಇತ್ತ ಅವನ ಜೋರು ಧ್ವನಿಗೆ ಅನ್ನು ಹೆದರಿದೆ ಗುಬ್ಬಿಯಾದವಳು ಅವನ ಕೆಂಪಾಗಿರೋ ಕಣ್ಣನ್ನು ನೋಡಿ ಟೆರರ್ ಕೇಡಿ ಎಂದು ನಾಮಕರಣ ಮಾಡಿ ಆಯಿತು. ಬಂದೆ ಎಂದವ. ಹುಡುಗಿಯರ್ತ ತಿರುಗಿ ಬನ್ನಿ ಹೋಗೋಣ, ಇಲ್ಲಾಂದರೆ ಕೋಪ ಮಾಡ್ಕೊಳ್ತಾನೆ ಎಂದು ಅವರನ್ನು ಕರೆದವನು ಅವರ ಲಗೇಜ್ ತೆಗೆದುಕೊಂಡು ಹೋಗಿ ಜೀಪ್ ಹಿಂದೆ ಹಾಕಿ ಕೂರಲು ಹೇಳಿ ತಾನು ಮುಂದೆ ಅಧಾವನೊಂದಿಗೆ ಕುಳಿತ. ಮೌನ ಗೌರಿಯರಂತೆ ಬಂದು ಕುಳಿತರು ಹುಡುಗಿಯರು. ಮುಂದೆ ಹೊರಟಿದ್ದು ಜೀಪ್. ಆದರೆ ಇವರ ಅದೃಷ್ಟವೋ ಇಲ್ಲ ದುರಾದೃಷ್ಟವೋ, ಇವರ ಅರ್ಧ ದಾರಿಗೆ ಬಂದಿದೆ. ಸಣ್ಣದಾಗಿ ಶುರುವಾಯಿತು ಮಳೆ ಹನಿ. ಹುಡುಗನ ಕೆಂಗಣ್ಣಿನ ನೋಟ ಪ್ರವೀಣನೆಡೆಗೆ. ಹಿಹಿಹಿಹಿ ಎಂದು ಅಲ್ಲು ಕಿರಿದಾವ. ಆದರೆ ಅವರನ್ನೇ ನೋಡ್ತಿದ್ದ ಅನು ಮಾತ್ರ ಬೆದರಿದ ಹರಿಣಿ ಆದ್ಲು ಅವನ ನೋಟವನ್ನು ಕಂಡು. ಒಂದು ದೊಡ್ಡ ಮನೆಯ ಮುಂದೆ ನಿಲ್ಲಿಸಿದ ಜೀಪನ್ನು. ಮನೆ ಬಂತು ಎಂದ ಅದೇ ಗಡಸು ಧ್ವನಿಯಲ್ಲಿ ಪ್ರವೀಣ ಇಳಿದವನು. ಇಳಿರಿ, ಲಗೇಜ್ ತೆಗೆದುಕೊಂಡು ಬರ್ತಾರೆ ಎಂದ ಮಾತಿಗೆ ಶ್ರುತಿ ಸಹ ಇಳಿದು ಮುಂದೆ ಹೋದ್ರೆ ಅನು ಮಾತ್ರ ಅವನ ನೋಟವನ್ನು ನೆನೆದು ಅದೇ ನೆನಪಿನಲ್ಲಿಯೇ ಇದ್ಲು. ನೋಡುವಷ್ಟು ನೋಡ್ದವ, ಏ ಇಳಿ ಕೆಳಗೆ, ನಿನಗೇನು ಆರ್ತಿ ಎತ್ತು ಒಳಗೆ ಕರಿಬೇಕಾ ಎಂದು ಜೋರಾಗಿ ಕಿರುಚಲು ಅವನು ಏಯ್ ಎಂದಾಗಲೇ ವಾಸ್ತವಕ್ಕೆ ಬಂದ ಹುಡುಗಿ ಅವನಷ್ಟು ಹೇಳಿದ್ದನ್ನು ಕೇಳಿ ಅಳಲು ಶುರು ಮಾಡಿತು. ಏಯ್ ಇದ್ಯಾಕೆ ಅಳ್ತಿದ್ಯಾ, ನಾನೇನು ಮಾಡಿದೆ ಎಂದ ಅದೇ ಗಡಸು ಧ್ವನಿಯಲ್ಲಿ. ಆದರೆ ಇಲ್ಲಿವರೆಗೂ ಅಂತ ಜೋರು ಧ್ವನಿಯಲ್ಲಿ ಕೇಳಿದವಳು, ಮಾತನಾಡುವವರನ್ನು ನೋಡಿದವಳು ಅವನ ಧ್ವನಿಗೆ ಬೆಚ್ಚಿದಳು. ಸ್ವಲ್ಪ ಸಾವರಿಸಿಕೊಂಡವ ಕೊಂಚ ನಿಧಾನವಾಗಿ ಏನು ಅಂದ. ಆದರೆ ಅವನ ಧ್ವನಿಯಂತೂ ಎಂದಿನ ಹಾಗೆ ಗಂಭೀರವೇ. ಅವಳಂತೂ ಮಾತನಾಡಲಿಲ್ಲ. ಕಣ್ಣಲ್ಲಿ ಗಂಗಾ ಕಾವೇರಿ ಮಾತ್ರ ಹರಿತಿತ್ತು. ಹುಡುಗನಿಗೆ ಕೋಪ ಬಂದು ಬೈಬೇಕು ಅನ್ನುವಾಗ ಬಂದ ಆಪತ್ ಬಾಂಧವ ಪ್ರವೀಣ. ಹುಡುಗಿ ಅಳೋದನ್ನು ಕಂಡಿದ್ದೆ ಏನೋ ಮಾಡದೆ ಎದ್ದು ಎಂದವನು ಹುಡುಗನ ನೋಟಕ್ಕೆ ಹೆದರಿ ಏನಾಯ್ತು ಮೇಡಮ್ ಎಂದ. ಹುಡುಗಿ ಸರ್ ಸರ್ ಎಂದು ಮೂಗಳೆಯುತ್ತಾ ಅಧಾವನ್ನತ್ತ ನೋಡಿತು. ಏನೋ ಮಾಡಿದೆ ಎಂದ ಪ್ರವೀಣ್. ಪಾಪ ಅವನಿಗೆ ಭಯವೇ. ಚೆನ್ನಾಗಿದ್ದು ಹುಡುಗಿ ಅಳ್ತಾ ಇರೋದನ್ನು ಕಂಡು. ನಾನೇನು ಮಾಡಲಿ, ಕನಸು ಕಾಣ್ತಾ ಮಲಗಿತ್ತು ಹುಡುಗಿ, ಅದಕ್ಕೆ ಹೇಳಮ್ಮ ಮನೆ ಬಂತು ಅಂದೆ ಎಂದ ಗಂಭೀರವಾಗಿ. ಅಪ್ಪ ತಂದೆ ನೀನು ಧ್ವನಿ ಕೇಳಿದ್ರೆ ನನಗೆ ಒಮ್ಮೊಮ್ಮೆ ಭಯ ಆಗುತ್ತೆ ಅಂತದ್ರಲ್ಲಿ ಈ ಹುಡುಗಿಗೆ ಭಯ ಆಗಿರೋದು ಆಶ್ಚರ್ಯ ಎಲ್ಲ ಬಿಡು ಎಂದವ. ಅನುಳತ್ತ ತಿರುಗಿ ಸಾರಿ, ನನ್ನ ಫ್ರೆಂಡ್ ಮಾತನಾಡೋದು ಹೀಗೆ, ನೀವೇನು ಭಯಪಡಬೇಡಿ, ನಡೀರಿ ಒಳಗಡೆ ಎಂದ. ತನ್ನ ವೇಲ್ನಿಂದ ಮುಖ ಹೊರಿಸ್ಕೊಂಡು ಹುಡುಗನತ್ತ ನೋಡಿದೆ. ಬೇಗನೆ ಹೆಜ್ಜೆ ಹಾಕಿತ್ತು. ಇತ್ತ ಅವಳತ್ತಲೇ ನೋಡಿದ ಹುಡುಗ ಬಿಳಿ ಮತ್ತು ಹಸಿರು ಮಿಶ್ರಿತ ಚೂಡಿದಾರ್ನಲ್ಲಿ ಪುಟ್ಟ ಮಗುವಿನಂತೆ ಕಂಡ್ಲು. ಇವಳು ಟೀಚರ್ ಇರೋದು 5 ಅಡಿ, ಅದೇನು ಪಾಠ ಮಾಡ್ತಾಳೋ ಅಂದ್ಕೊಂಡ.
ಇನ್ನು ಇಲ್ಲಿಯೇ ಇದ್ರೆ ಗೆಳೆಯ ತನ್ನನ್ನು ಬಿಡುವನಲ್ಲ ಎಂದು ಅರಿತು ಆಹಾ ಅಮ್ಮ ಬಂದೇ ಇರುತ್ತಾ ಓಡ್ದ ಪ್ರವೀಣ್. ಇತ್ತ ಹುಡುಗಿ ಓದುತ್ತಲೇ ನೋಡಿದವನು, ಅಲ್ಲ ನಾನು ಮಾತನಾಡಿದ್ದಕ್ಕೆ ಎದುರಿ ಅಳ್ತಾ ಇದೆಯಲ್ಲ ಹುಡುಗಿ, ಇನ್ನು ನಾನು ಕೋಪ ಮಾಡಿಕೊಂಡ್ರೆ ಪ್ರಜ್ಞೆ ತಪ್ಪಿದ್ರೂ ಆಶ್ಚರ್ಯ ಇಲ್ಲ. ಏನದ ಹೆಸರು? ಅನು ಎಂದವನ ತುಟಿಯಲ್ಲಿ ಕಂಡು ಕಾಣದ ನಗು. ನಿಲ್ಲು ಎಂಬ ಧ್ವನಿಗೆ ಅಲ್ಲೇ ನಿಂತಳವಳು. ಅಷ್ಟೊತ್ತಿಗೆ ಪ್ರವೀಣ್ ಮತ್ತು ಅಧಾವನ್ ಸಹ ಬಂದರು. ಆಚೆ ನಿಂತವಳನ್ನು ಕಂಡವರು ಮುಂದೆ ನಿಂತವರನ್ನ ನೋಡಿ, ಅಮ್ಮ ಇವಳು ಅಲ್ಲ, ಇವರು ನಮ್ಮ ಶಾಲೆಗೆ ಬಂದಿರೋ ಹೊಸ ಟೀಚರ್ಸ್ ಎಂದು ಪರಿಚಯಿಸಿದ. ಮುಗುಳು ನಕ್ಕ ಅವರು ಒಳಗಡೆ ಬರುವಂತೆ ಕರೆದ್ರು. ಮೂವರು ಒಟ್ಟಿಗೆ ಬಂದರೆ ಆದರೆ ಇಬ್ಬರು ಜೋಡಿ ಹೆಜ್ಜೆಗಳು ಮಾತ್ರ ಕೂಡಿತ್ತು ಯಾರದೋ. ನಮಸ್ತೆ ಅಮ್ಮ ಎಂದವಳು ಅವರ ಕಾಲಿಗೆ ಬಿದ್ದಳು. ಮುಗುಳು ನಕ್ಕ ಅವರು ಅವಳ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಎಪ್ಸಿ ಏನಮ್ಮ ನಿನ್ನ ಹೆಸರು ಎಂದು ಕೇಳಿದರು. ಮೊದಲ ನೋಟದಲ್ಲಿಯೇ ಇಷ್ಟವಾದಳು. ಅನು ಅಮ್ಮ ಎಂದವಳು. ಅಲ್ಲ ಸಾರಿ ಆಂಟಿ. ಅಯ್ಯೋ ಯಾಕಮ್ಮ ಸಾರಿ ಅಮ್ಮ ಎಂದೆ, ಕರಿ ಎಂದರು. ಹ್ಞೂ ಎಂದು ಚಂದವಾಗಿ ನಕ್ಕಿತ್ತು ಹುಡುಗಿ. ಅವಳು ನಕ್ಕಿದ್ದೆ ಅವಳ ಬಲಗೆನ್ನೆಯ ಮೇಲೆ ಬಿದ್ದ ಗುಳಿ ಮತ್ತೊಬ್ಬರನ್ನ ಆಕರ್ಷಿಸಿತ್ತು. ಅದು ಅಂದವಳು ಏನೋ ಹುಡುಕುವಂತಿತ್ತು. ಏನಮ್ಮ ನೋಡ್ತಿದ್ಯಾ? ಅದು ಶ್ರುತಿ ಅಕ್ಕ. ಅದು ಮಗುಗೆ ನಿದ್ದೆ ಬಂದಿತ್ತು, ಅದಕ್ಕೆ ನಾನೇ ಮೇಲ್ಗಡೆ ಗೆಸ್ಟ್ ರೂಮ್ಗೆ ಕಳಿಸ್ದೆ ಎಂದ ಪ್ರವೀಣ್. ಸರಿ ಎನ್ನುವಂತೆ ನಕ್ಕಳು. ಆದರೆ ಅಪ್ಪಿತಪ್ಪಿಯೋ ಅಧಾವನ್ನತ್ತ ನೋಡಲೂ ಇಲ್ಲ. ನಾನು ಜ್ಯೋತಿ ಗೌಡ ಕಣಮ್ಮ, ಈ ಮನೆ ಸೊಸೆ. ನನ್ನ ಗಂಡ ಪರಮೇಶ ಗೌಡ, ನನ್ನ ಅತ್ತೆ ಮತ್ತು ಮಾವ ಜಯೇಂದ್ರ ಗೌಡ ಮತ್ತು ಜಯಂತಿ ಗೌಡ ಕೆಲವು ದಿನಗಳ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಹಾಗೆ ಅವನು ನನ್ನ ಮಗ ಅಧಾವನ್ ಗೌಡ ಎಂದು ತೋರಿಸಿದತ್ತ ನೋಡಿದವಳು ತಕ್ಷಣ ದೃಷ್ಟಿ ಬದಲಾಯಿಸಿದ್ಲು ಹೆದರಿ. ಆದರೆ ಅವಳ ಪರಿಯನ್ನು ಕೊಬ್ಬು ಅಂದ್ಕೊಂಡ ಅವಳಿಗೆ ಪಾಠ ಕಲಿಸ್ಬೇಕು ಅಂದ್ಕೊಂಡ. ಪಾಪ ಹುಡುಗಿದಿರ ಅರಿವಿಲ್ಲದೆ ತನ್ನ ಕನಸಿನ ಹುಡುಗ ನೆನಪಿನಲ್ಲಿತ್ತು. ಪ್ರವೀಣ ಮಗುಗೆ ಮೇಲ್ಗಡೆ ರೂಮ್ ತೋರಿಸು, ರೆಸ್ಟ್ ಮಾಡಲಿ. ಅದೆಲ್ಲ ಯಾಕಮ್ಮ, ನಿಮ್ಗೆ ಸುಮ್ಮನೆ ತೊಂದರೆ, ನಾವಿರೋ ಮನೆ ಹತ್ರ ಬಿಟ್ಟರೆ ಅಲ್ಲಿ ಇರ್ತೀವಿ ಎಂದಳು ಮುಜುಗರದಲ್ಲಿ. ಅವಳ ಮುಜುಗರವನ್ನು ಅರಿತವರು, ಅಯ್ಯೋ ಹಾಗೆಲ್ಲ ಏನಿಲ್ಲ ಪುಟ್ಟ, ನೀನೇನು ಯೋಚನೆ ಮಾಡಬೇಡ, ನಮಗೇನು ತೊಂದರೆ ಇಲ್ಲ. ಹಾಗೆ ಆ ಮನೆಯನ್ನು ಸ್ವಲ್ಪ ಸ್ವಚ್ಛ ಮಾಡಬೇಕು, 1-2 ದಿನ, ಆಮೇಲೆ ಅಲ್ಲಿ ಹೋಗಿರಂತೆ ಎಂದು ಸಮಾಧಾನಿಸಿದರು. ಆದರೆ ಅವಳ ಮಾತನ್ನು ಕೇಳಿದ ಅಧಾವನ್ ಮಾತ್ರ ಅವಳಿಗೆ ದುರಹಂಕಾರವೆಂದೇ ಭಾವಿಸಿದ್ದ. ಬನ್ನಿ ಅವರೇ ಎಂದು ಕರೆದ ಪ್ರವೀಣ್. ಪರವಾಗಿಲ್ಲ, ಮರ್ಯಾದೆ ಎಲ್ಲ ಕೊಡಬೇಡಿ, ಹೋಗು ಬಾ ಅಂತಾನೆ ಕರೀರಿ, ನಾನೇನು ಅಷ್ಟೊಂದು ದೊಡ್ಡವಳಲ್ಲ ಎಂದ್ಲು. ನಕ್ಕವನು ಸರಿ ಎಂದು ರೂಮ್ ತೋರಿಸ್ದ. ಶ್ರುತಿ ಮತ್ತು ಸ್ಮಿತಾ ಹಾಯಾದ ನಿದ್ದೆಯಲ್ಲಿದ್ದರು. ಅವರನ್ನು ಎಬ್ಬಿಸೋ ಮನಸ್ಸಾಗದೆ ಮನೆ ನೋಡಲು ಆಚೆ ಬಂದಳು. ಹಾಗೆಯೇ ನೋಡುತ್ತಾ ಬಂದವಳು ಒಂದು ಕೋಣೆಯತ್ತ ನಿಂತಳು. ಹೋಗುವುದೋ ಬೇಡವೋ ಎಂಬಂತೆ ಗಟ್ಟಿ ಮನಸ್ಸು ಮಾಡಿ ಒಳ ಹಾಕ್ಕೊಳ್ಳು. ನೋಡಿದ್ರೆ ಅಧಾವನ್ ಫೋಟೋ ಕಂಡಿದ್ದೆ. ಹೋದ ವೇಗದಲ್ಲಿಯೇ ಹಿಂದಿರುಗಿ ಅಮ್ಮ ಟೆರರ್ ಕೇಳಿ ಸದ್ಯ ನೋಡಿಲ್ಲ ಎಂದು ಓಡುವವಳನ್ನು ಏನೋ ಹಿಡಿದಂತನ್ಸಿ ಹಿಂದೆ ತಿರುಗಿ ನೋಡಿದರೆ ನೆನೆದವರ ಮನದಲ್ಲಿ ಎಂಬಂತೆ ಅವನೇ ನಿಂತಿದ್ದ. ಅವನನ್ನು ಕಂಡಿದ್ದೆ ತಲೆ ಕೆಳಗೆ ಮಾಡಿತು ಹುಡುಗಿ. ಏನಕ್ಕೆ ಬಂದಿದ್ದು ಎಂದ ಹೊರಟಾಗಿ. ಹುಡುಗಿ ಆಗಲೇ ಗಡಗಡ ನಡುಗ್ತಿತ್ತು. ನಿನಗೆ ಹೇಳಿದ ಕಣೆ ಹುಡುಗಿ, ಮಾತಾಡು, ನೀನೇನು ಮೂಗಿನ ಇಲ್ಲ, ಆಗಲೇ ಅಮ್ಮ ಹತ್ರ ನುಲಿಯುತ್ತಾ ಮಾತಾಡ್ತಾ ಇದ್ದೆ. ಅದು ಏನದು ನೆಟ್ಗೇಳು ಎಂದು ಗದರಿದ ಹುಡುಗ. ಎಂದು ಅಳಲು ಶುರುವಿಟ್ಟಿತು ಹುಡುಗಿ. ಥೂ, ಇದೊಂದು ಕರ್ಮ. ಹುಡುಗಿ ಸುಮ್ಮನೆ ಇರು, ಇಲ್ಲ ಅಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ ಎಂದು ಬೈದ ಹುಡುಗ. ಅವ ಅಷ್ಟೇ ಹೇಳಿದ್ರು ಅಳು ನಿಲ್ಲಲಿಲ್ಲ ಹುಡುಗಿಗೆ. ಅವ್ವ ತಾಯಿ, ಇಲ್ಲಿಂದ ತೊಲಗು, ಇನ್ನೊಂದು ನಿಮಿಷ ಇಲ್ಲೇ ಇದ್ರೂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದ ಗುಡುಸಾಗಿ. ಅವನು ಹೋಗು ಎಂದಿದ್ದೆ ರಾಕೆಟ್ನಂತೆ ಓಡ್ತು. ಏನು ಹುಡುಗಿ ಇದು, ನಾನು ನೋಡಿದ್ರೆ ಸಾಕು ಅಳು ಮುಂಚಿ ಥರ ಅಳ್ತದೆ ಎಂದ್ಕೊಂಡವ ರೂಮ್ ಹೊಕ್ಕ. ಇತ್ತ ಬೇಗ ತನ್ನ ರೂಮ್ ಸೇರಿದ ಹುಡುಗಿ ನಿರಾಳವಾಗಿ ಉಸಿರಾಡ್ತು. ಸ್ವಲ್ಪ ಸಮಯದ ನಂತರ ತಣ್ಣೀರಿನಿಂದ ಮುಖ ತೊಳೆದ ಹುಡುಗಿ, ಆ ಟೆರರ್ ಕೇಡಿ ಹತ್ರ ಸಿಕ್ಕಾಕೊಂಡ್ರೆ ಕೋಳಿ ಫ್ರೈ ಮಾಡ್ತಾನೆ ಅಷ್ಟೇ, ಇನ್ನು ಮುಂದೆ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಬಾರ್ದು ಅಂದ್ಕೊಂಡು ಸ್ವಲ್ಪ ಆಯಾಸವಿದ್ದ ಕಾರಣ ತಾನು ಮಲಗ್ತು. ಕತೆ ಮುಂದುವರಿದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.